ನಿನ್ನೆ ಮತ್ತೆ ಮೊನ್ನೆ ನಮ್ಮ ಪಕ್ಷದ ಕಾರ್ಯಕ್ರಮದ ದೃಷ್ಟಿಯಿಂದ ತ್ರಿವೇಂದ್ರಮಲ್ಲಿ ತಿರುವನಂತಪುರಮಲ್ಲಿ ಪಕ್ಷ ಸಭೆಯಲ್ಲಿದ್ದಾಗ ರಾತ್ರಿ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ನಗರ ಅಧ್ಯಕ್ಷರು ಸೋಮವಾರ ರಾತ್ರಿ ಈ ರೀತಿ ಒಬ್ಬ ಹಿಂದೂ ಒಂದು ಮೈನರ್ ಒಬ್ಬ ಸಂಕೇತ್ ಅಂತ ಒಬ್ಬ ಹುಡುಗನ ಒಂದು ಹತ್ಯೆ ಆಗಿದೆ ಅಂತ ಕೇಳಿ ನಂಗೆ ಆಶ್ಚರ್ಯ ಆಯಿತು. ಒಂದ್ ಕಡೆಗೆ ಇಡೀ ಶಿವಮೊಗ್ಗ ಅತ್ಯಂತ ಧಾರ್ಮಿಕ ವಿಧಿವಿಧಾನದಲ್ಲಿ ಕೋಟೆ ಮಾರಿಕಾಂಬ ಉತ್ಸವ ನಡೀತಾ ಇದೆ, ಇನ್ನೊಂದು ಕಡೆ ರಂಜಾನ್ ಹಬ್ಬ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕೇವಲ ಕ್ಷುಲ್ಲಕ ಕಾರಣಕ್ಕೆ ಆ ಸಂಕೇತ್ ಅಂತೇಳಿ ಪಾಪ ಹುಡುಗ ಇನ್ನು SSLC ಮೈನರ್, ಇನ್ನು 16 ವರ್ಷ, ಏನೋ ಮಕ್ಕಳ ಮಧ್ಯೆ ಏನೋ ಜಗಳ ನಡೀತಿದೆ ಅಂತ ಹೇಳಿ ಗಿರೀಶ್ ಅಂತ ಹೇಳಿ ಆ ಹುಡುಗನ ಬಿಡ್ಸಕ್ ಹೋಗಿ ಪಾಪ ಅವನಿಗೆ ಎದೆಗೆ ಗುದ್ದಿ ಒಂದು ಪೈಶಾಚಿಕವಾದಂತ ಒಂದು ಕೃತ್ಯ ನಡೆಸಿ ಹತ್ಯೆ ಮಾಡಾಗಿದೆ. ನಂಗೆ ಆಶ್ಚರ್ಯ ಆಗುತ್ತೆ, ಇಂಥ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆಗೆ ಈ ಸಣ್ಣ ಹುಡುಗರುಗಳನ್ನ ಮುಂದಿಟ್ಕೊಂಡು ಈ ರೀತಿಯಿಂದ ಕೃತ್ಯಗಳು ಪದೇ ಪದೇ ಹೆಚ್ಚಾಗ್ತಾ ಇದೆಯಾ? ಯಾಕೆಂದ್ರೆ ಇದೇ ಸೂಳೆಬೆಲೆಯಲ್ಲಿ ಮೊನ್ನೆ 4 ದಿನ ಕೆಳಗೆ ಸುತ್ತಮುತ್ತ ಹಳ್ಳಿ ಮೇಲೆ ಬೈಕ್ಗಳನ್ನು ತೆಗೆದುಕೊಂಡು ಟ್ರಿಬಲ್ ರೈಡಿಂಗ್ ಮಾಡಿಕೊಂಡು ಸುಮ್ಮನೆ ಕೋಲ್ ತಗೊಂಡು ಹೊಡ್ಕೊಂತ ಹೋಗಿದ್ದಾರೆ. ಅವ್ರನ್ನು ಕೂಡ SP ಸಾಹೇಬರು ಅರೆಸ್ಟ್ ಮಾಡಿದೀನಿ ಅಂತ ಹೇಳಿ ಮೊನ್ನೆ ಫೋನಲ್ಲಿ ಮಾತಾಡಿದಾಗ ಹೇಳಿದ್ರು. ಮಂಗಳವಾರ ಬೆಳಗ್ಗೆ ಶಿರಾಳಕೊಪ್ಪದಲ್ಲಿ ಅಲ್ಲೂ ಕೂಡ ಏಕಾಏಕಿ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಗಲಾಟೆ ಮಾಡುವಂತ ಪ್ರಯತ್ನ ನಡೆದಿದೆ. ಅಂದ್ರೆ ಈ ರೀತಿ ಪದೇ 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 ಇನ್ನೂ ಎಷ್ಟು ಜನರನ್ನು ಬಲಿ ತೆಗೆದುಕೊಳ್ಬೇಕು ಅಂತಿದ್ದೀರಿ? ಮತ್ತೆ ಯಾಕೆ ಮಕ್ಕಳನ್ನ ಯಾಕೆ ಈ ಸಣ್ಣ ವಯಸ್ಸಲ್ಲಿ ಅಂತ ಒಂದು ರಾಕ್ಷಸ ಕೃತ್ಯ ಯಾಕೆ ಹೆಚ್ಚಾಗ್ತಾ ಇದೆ? ದೊಡ್ಡರಂತವರು ಅದಕ್ಕೆ ಸಂಬಂಧಪಟ್ಟಂತವರು ನಿಮ್ಮ ಮಕ್ಕಳನ್ನ ಕಿವಿ ಹಿಂಡಿ ತಿದ್ದಿ ಹೇಳುವಂತ ಪ್ರಯತ್ನ ನಿಮ್ಗೆ ಆಗ್ತಾ ಇಲ್ವಾ? ಇನ್ನೂ ಎಷ್ಟು ಜನ ಹಿಂದೂಗಳ ಒಂದು ಬಲಿಯನ್ನು ತೆಗೆದುಕೊಳ್ಬೇಕು ಅಂತೇಳಿ ನಿಶ್ಚಯ ಮಾಡಿದಿರಿ ಅಂತೇಳಿ ಅತ್ಯಂತ ನೋವಿಂದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲೋ ಒಂದ್ ಕಡೆಗೆ ಈ ಅಪೀಸ್ಮೆಂಟ್ ಪೊಲಿಟಿಕ್ಸ್, ಇನ್ನೊಂದು ಧರ್ಮವನ್ನ ಅಪೀಸ್ಮೆಂಟ್ ಮಾಡೋಕ್ಕೋಸ್ಕರ ಈ ಸರ್ಕಾರ ಬಂದ್ರೆ ಏನ್ ಮಾಡಿದ್ರು ಕೂಡ ನಡೆಯುತ್ತೆ ಅನ್ನೋ ರೀತಿಯಂತ ಒಂದು ದುರ್ನಡತೆ ಅನ್ಯ ಧರ್ಮದಲ್ಲಿ ಇವತ್ತೇನು ಕೇಳಿ ಬರ್ತಾ ಇದೆ, ನೋಡ್ತಾ ಇದೀವಿ. ಇಡೀ ರಾಜ್ಯಾದ್ಯಂತ ಈ ರೀತಿಯಂತ ಘಟನೆಗಳು ಅದು ಶಿವಮೊಗ್ಗದಲ್ಲಿ ದಿನ ಹೆಚ್ಚಾಗ್ತಾ ಇದೆ. ಇತ್ತೀಚೆಗೆ ಮೈನರ್ಸ್ ಆ ಒಂದು ಸಣ್ಣ ವಯಸ್ಸಿನ ಮಕ್ಕಳ ಮನಸ್ಸಲ್ಲಿ ಈ ರೀತಿಯಂತ ವಿಷಬೀಜವನ್ನು ಬಿತ್ತುಕೊಂಡು ಅವ್ರ ಮುಖಾಂತರ ಈ ರೀತಿಯಿಂದ ಕೃತ್ಯ ನಡೀತಾ ಇರೋದು ಸಮಾಜದಲ್ಲಿ ಎಲ್ಲರೂ ಕೂಡ ಗಾಬರಿ ಆಗುತ್ತೆ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೇನೆ, ರಾಜ್ಯ ಸರ್ಕಾರಕ್ಕೆ ನಿಮ್ಮ ಆಡಳಿತದ ಒಂದು ಪ್ರತಿಫಲ ಈ ರೀತಿಯಂತ ಘಟನೆಗೆ ಕಾರಣ ಆಗ್ತಾ ಇದೆ. ಮತ್ತು ವಿಶೇಷವಾಗಿ ಆ ಸಣ್ಣ ವಯಸ್ಸಿನಲ್ಲಿ ಆ ಮಕ್ಕಳು ಕೂಡ ಗಾಂಜಾ ಸೇವನೆ ಮಾಡಿದ್ರು ಅಂತೇಳಿ ಅಲ್ಲಿ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಒಂದ್ ಕಡೆಗೆ ಈ ರೀತಿಯಂತ ಮಾದಕ ವಸ್ತುಗಳು ಬರುವಂತದ್ದು ತಡಿಬೇಕು. ಮತ್ತೆ ಈಗ CL7 ಕೇರ್ಗೆ ಬಾರ್ ಅಂಡ್ 7-8 ಅಟ್ಯಾಚ್ ಬಾತ್ರೂಮ್ಸ್ ಇರುವಂತ ರೂಮ್ಗಳು ಇದ್ಬಿಟ್ರೆ ಸಾಕು, CL7 ಲೈಸೆನ್ಸ್ ಕೊಡ್ತಿದ್ದಾರೆ. ಅವರೇ ಪ್ರವೋಕ್ ಮಾಡ್ತಿದ್ದಾರೆ ಕುಡುಕರನ್ನ. ಹಾಗಾಗಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಮಾಡ್ತೀವಿ. ಈ ರೀತಿಯಂತ ಘಟನೆಗಳನ್ನ ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಕಣ್ಣೆ ಒಂದು ಹೇಳಿಕೆ ಕೊಟ್ಟರೆ ಆಗಲ್ಲ, ಮತ್ತು ಮಗು ಜೀವಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಪಾಪ ತಂದೆ ಟ್ರ್ಯಾಕ್ಟರ್ ಡ್ರೈವರ್, ಒಂದು ದಲಿತ ಕುಟುಂಬ, ಒಬ್ಬನೇ ಮಗ. ಆ ಕುಟುಂಬದ ಕಥೆ ಏನಾಗ್ಬೋದು? ಸಂತೋಷವಾಗಿ ರಂಗೋಲಿ ಹಾಕೊಂಡು ಮನೆ ಮುಂದೆ ಹಬ್ಬ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಇದು ಸ್ಮಶಾನ ಮೌನ ಆಗಿದೆ ಅಂದ್ರೆ ಸಮಾಜ, ಸರ್ಕಾರದ ನಿಮ್ಮ ಕರ್ತವ್ಯ ಏನು? ಹಾಗೆ ಈ ಸಂದರ್ಭ ನಾವು ಎಲ್ಲರೂ ಕೂಡ ಖಂಡಿಸ್ತೀವಿ. ಮತ್ತೇನೋ ಬಿಡಿ ಕಾಸಿನ ಒಂದು ಪರಿಹಾರ ಅಂತ ನೀವು ಘೋಷಣೆ ಮಾಡಿದಿರಿ, ಆ ಜೀವಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಕಮ್ಮಿ ಅಂದ್ರೂ ಕೂಡ 1 ಕೋಟಿಗಿಂತ ಹೆಚ್ಚಿನ ಒಂದು ಫಿಕ್ಸೆಡ್ ಡೆಪಾಸಿಟ್ ಇಟ್ಟು ಆ ಮಗುವಿನ ಆ ಕುಟುಂಬಕ್ಕೆ ಒಂದು ಜೀವನ ನಡೆಸಕ್ಕೆ ಏನ್ಬೇಕು ಗಮನ ಕೊಡಬೇಕು. ಮತ್ತೆ ಈಗಾಗಲೇ ಇಲ್ಲಿ ಒಂಥರ ಭಯಾನಕವಾದಂತಹ ಒಂದು ವಾತಾವರಣ ಇದೆ. ಆ ವಾತಾವರಣದಿಂದ ನೆಮ್ಮದಿಯಿಂದ ಈ ಭಾಗದಲ್ಲಿ ಓಡಾಡಲಿಕ್ಕೆ, ಯಾಕಂದ್ರೆ ಒಂದು ಕೊಲೆ, ಇನ್ನೊಂದು 2 ದಿನ ಕೆಳ ನಡೆದಂತ ಏಕಾಏಕಿ ಆ ಮೈನರ್ಸೇ ಅರೆಸ್ಟ್ ಮಾಡಿದ್ದಾರೆ. ಅವ್ರನ್ನ ಬೈಕಲ್ಲಿ ಕುತ್ಕೊಂಡು ಲಾಠಿ ಬೀಸ್ಕೊಂಡು ಓಡಾಡ್ತಿರೋದು ಈ ರೀತಿಯಂತ ಘಟನೆಗಳು. ಹಾಗಾಗಿ ಸರಿಯಾದ ರೀತಿಯಂತ ಒಂದು ರಕ್ಷಣೆ ಕೊಡಬೇಕು. ಮತ್ತು ಇದ್ರ ಹಿಂದೆ ಯಾರಿದ್ದಾರೆ ಏನು ಗಮನ ಕೊಡಬೇಕು. ಮತ್ತು ಇವತ್ತಿನೂ ಕೂಡ ಯಾವುದೇ ಒಬ್ಬ ಕಾಂಗ್ರೆಸ್ ಮುಖಂಡನು ಕೂಡ ಬಂದು ಸಾಂತ್ವನ ಹೇಳುವಂತ ಪ್ರಯತ್ನ ಆಗಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ.
ಯಾರು ಕೂಡ ಬಂದಿಲ್ಲ. ಮತ್ತೆ ಯಾವುದೇ ಧರ್ಮ ಆಗಲಿ, ಮನುಷ್ಯನಕ್ಕೆ ಮಾನವೀಯ ಧರ್ಮನ ಇಟ್ಕೊಂಡು ಆ ಧರ್ಮದವರು ಕೂಡ ಬಂದು ಈ ಕುಟುಂಬಕ್ಕೆ ಒಂದು ಧೈರ್ಯ ಹೇಳಿ ಹಿಂಗ ನಡೆದು ಹೋಗಿದೆ, ಇದಕ್ಕೆ ಒಂದು ಮನಸ್ಸನ್ನು ತಿಳಿಗೊಳಿಸುವಂತ ಪ್ರಯತ್ನ ಕೂಡ ಮಾಡಬಹುದಿತ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನಾದ್ರೂ ಕೂಡ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ. ಇಲ್ಲ, ದೊಡ್ಡ ರೀತಿಯಲ್ಲಿ ಆಂಧ್ರ ಕಡೆ ಭಾಗದಿಂದ ನಮ್ಮ ಕರ್ನಾಟಕ, ನಮ್ಮ ಶಿವಮೊಗ್ಗ ಇವತ್ತು ಇನ್ನೊಂದು ಡ್ರಗ್ ಮಾಫಿಯಾ ಕೇಂದ್ರವನ್ನ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸೀಸ್ ಮಾಡಿದ್ದಾರೆ. 6 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಅಂದ್ರೆ ಇವತ್ತು ಬೇರೆ ಭಾಗದ ಪೊಲೀಸ್ಗಳು ಬಂದು ಇಲ್ಲಿ ಹಿಡಿಯುವಂತ ಒಂದು ದುಸ್ಥಿತಿ ಬಂದಿದೆ ಇವತ್ತು. ಹಾಗಾಗಿ ಹೋಮ್ ಮಿನಿಸ್ಟರ್ ಏನ್ ಮಾಡ್ತಾ ಇದ್ದಾರೆ, ಇವತ್ತು ಮುಖ್ಯಮಂತ್ರಿ ಇದಕ್ಕೆ ಜಾಗಕ್ಕೆ ನೀವು ಟವಲ್ ಹಾಕೊಂಡು ಸಂತೋಷ, ಅದನ್ನ ನಿಮ್ ರಾಜಕಾರಣ ಮಾಡ್ಕೊಳ್ಳಿ. ಆದ್ರೆ ರಾಜ್ಯದ ಒಂದು ರಕ್ಷಣೆ ವಿಚಾರ ಬಂದಾಗ, ಲಾ ಅಂಡ್ ಆರ್ಡರ್ ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಗಮನ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಸರ್. ಬಿಜೆಪಿ ಮುಖಂಡರು ಕೂಡ ಸಾಕಷ್ಟು ಟೈಮ್ ದೂರು ಕೊಟ್ಟರೆ ಸುಳ್ಯದಲ್ಲಿ ಸಾಕಷ್ಟು ಸಮಸ್ಯೆ ಇದೆ, ಮತ್ತೂರ್ಲ ಹೋಗ್ಲಿಕ್ಕೆ ಕೂಡ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ವಾತಾವರಣ ಸಾಕಷ್ಟು ಬಾರಿ ಇಲ್ಲಿ ಚೆಕ್ ಪೋಸ್ಟ್ ಆಗಬೇಕು ಅಂತ ನಾವು ಪೊಲೀಸಿಗೆ ಒತ್ತಾಯ ಮಾಡ್ತಾನೆ ಇದ್ದೀವಿ. ಹಾಗಾಗಿ ಈ ಭಾಗದಲ್ಲಿ, ಈ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಪರ್ಮನೆಂಟ್ ಆಗಿ ಒಂದು ನಾಟ್ ಚೆಕ್ ಪೋಸ್ಟ್, ಒಂದು ಪೊಲೀಸ್ ಸ್ಟೇಷನ್ ಅನ್ನೇ ಈ ಭಾಗದಲ್ಲಿ ತೆರಿಬೇಕು ಅಂತ ಕೂಡ ನಾವು ಗೃಹ ಇಲಾಖೆ ನಾವು ಒತ್ತಾಯ ಮಾಡ್ತೀವಿ ಸರ್. ನಿನ್ನೆ ಮತ್ತೆ ಮೊನ್ನೆ ನಮ್ಮ ಪಕ್ಷದ ಕಾರ್ಯಕ್ರಮದ ದೃಷ್ಟಿಯಿಂದ ತ್ರಿವೇಂದ್ರಮಲ್ಲಿ, ತಿರುವನಂತಪುರಮಲ್ಲಿ ಪಕ್ಷ ಸಭೆಯಲ್ಲಿದ್ದಾಗ ರಾತ್ರಿ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ನಗರ ಅಧ್ಯಕ್ಷರು ಸೋಮವಾರ ರಾತ್ರಿ ಈ ರೀತಿ ಒಬ್ಬ ಹಿಂದೂ, ಒಂದು ಮೈನರ್, ಒಬ್ಬ ಸಂಕೇತ್ ಅಂತ ಒಬ್ಬ ಹುಡುಗನ ಒಂದು ಹತ್ಯೆ ಆಗಿ ಅಂತ ಕೇಳಿ ನಂಗೆ ಆಶ್ಚರ್ಯ ಆಯಿತು. ಒಂದ್ ಕಡೆಗೆ ಇಡೀ ಶಿವಮೊಗ್ಗ ಅತ್ಯಂತ ಧಾರ್ಮಿಕ ವಿಧಿವಿಧಾನದಲ್ಲಿ ಕೋಟೆ ಮಾರಿಕಾಂಬಾ ಉತ್ಸವ ನಡೀತಾ ಇದೆ, ಇನ್ನೊಂದು ಕಡೆ ರಂಜಾನ್ ಹಬ್ಬ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕೇವಲ ಕ್ಷುಲ್ಲಕ ಕಾರಣಕ್ಕೆ ಆ ಸಂಕೇತ್ ಅಂತೇಳಿ ಪಾಪ ಹುಡುಗ ಇನ್ನು SSLC ಮೈನರ್, ಇನ್ನು 16 ವರ್ಷ, ಏನೋ ಮಕ್ಕಳ ಮಧ್ಯೆ ಏನೋ ಜಗಳ ನಡೀತಿದೆ ಅಂತ ಹೇಳಿ ಗಿರೀಶ್ ಅಂತ ಹೇಳಿ ಆ ಹುಡುಗನ್ ಬಿಡ್ಸಕ್ ಹೋಗಿ ಪಾಪ ಅವನಿಗೆ ಎದೆಗೆ ಗುದ್ದಿ ಒಂದು ಪೈಶಾಚಿಕವಾದಂತ ಒಂದು ಕೃತ್ಯ ನಡೆಸಿ ಹತ್ಯೆ ಮಾಡಾಗಿದೆ. ನಂಗೆ ಆಶ್ಚರ್ಯ ಆಗುತ್ತೆ, ಇಂಥ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆಗೆ ಈ ಸಣ್ಣ ಹುಡುಗರುಗಳನ್ನ ಮುಂದಿಟ್ಕೊಂಡು ಈ ರೀತಿಯಂತ ಕೃತ್ಯಗಳು ಪದೇ ಪದೇ ಹೆಚ್ಚಾಗ್ತಾ ಇದೆಯಾ? ಯಾಕೆಂದ್ರೆ ಇದೇ ಸೂಳೆಬೈಲಲ್ಲಿ ಮೊನ್ನೆ 4 ದಿನ ಕೆಳಗೆ ಸುತ್ತಮುತ್ತ ಹಳ್ಳಿ ಮೇಲೆ ಬೈಕ್ಗಳನ್ನು ತೆಗೆದುಕೊಂಡು ಟ್ರಿಬಲ್ ರೈಡಿಂಗ್ ಮಾಡಿಕೊಂಡು ಸುಖ ಸುಮ್ಮನೆ ಕೋಲ್ ತಗೊಂಡು ಹೊಡ್ಕೊಂತ ಹೋಗಿದ್ದಾರೆ. ಅವ್ರನ್ನು ಕೂಡ SP ಸಾಹೇಬರು ಅರೆಸ್ಟ್ ಮಾಡಿದೀನಿ ಅಂತ ಹೇಳಿ ಮೊನ್ನೆ ಫೋನಲ್ಲಿ ಮಾತಾಡಿದಾಗ ಹೇಳಿದ್ರು. ಮಂಗಳವಾರ ಬೆಳಗ್ಗೆ ಶಿರಾಳಕೊಪ್ಪದಲ್ಲಿ ಅಲ್ಲೂ ಕೂಡ ಏಕಾಏಕಿ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಗಲಾಟೆ ಮಾಡುವಂತ ಪ್ರಯತ್ನ ನಡೆದಿದೆ. ಅಂದ್ರೆ ಈ ರೀತಿ ಪದೇ 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 ಇನ್ನೂ ಎಷ್ಟು ಜನರನ್ನು ಬಲಿ ತೆಗೆದುಕೊಳ್ಬೇಕು ಅಂತಿದ್ದೀರಿ? ಮತ್ತೆ ಯಾಕೆ ಮಕ್ಕಳನ್ನ ಯಾಕೆ ಈ ಸಣ್ಣ ವಯಸ್ಸಲ್ಲಿ ಅಂತ ಒಂದು ರಾಕ್ಷಸ ಕೃತ್ಯ ಯಾಕೆ ಹೆಚ್ಚಾಗ್ತಾ ಇದೆ? ದೊಡ್ಡರಂತವರು, ಅದಕ್ಕೆ ಸಂಬಂಧಪಟ್ಟಂತವರು ನಿಮ್ಮ ಮಕ್ಕಳನ್ನ ಕಿವಿ ಹಿಂಡಿ ತಿದ್ದೇಳುವಂತ ಪ್ರಯತ್ನ ನಿಮ್ಗೆ ಆಗ್ತಾ ಇಲ್ವಾ? ಇನ್ನೂ ಎಷ್ಟು ಜನ ಹಿಂದೂಗಳ ಒಂದು ಬಲಿಯನ್ನು ತೆಗೆದುಕೊಳ್ಬೇಕು ಅಂತೇಳಿ ನಿಶ್ಚಯ ಮಾಡಿದಿರಿ ಅಂತೇಳಿ ಅತ್ಯಂತ ನೋವಿಂದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲೋ ಒಂದ್ ಕಡೆಗೆ ಈ ಅಪೀಸ್ಮೆಂಟ್ ಪೊಲಿಟಿಕ್ಸ್, ಇನ್ನೊಂದು ಧರ್ಮವನ್ನ ಅಪೀಸ್ಮೆಂಟ್ ಮಾಡೋಕ್ಕೋಸ್ಕರ ಈ ಸರ್ಕಾರ ಬಂದ್ರೆ ಏನ್ ಮಾಡಿದ್ರು ಕೂಡ ನಡೆಯುತ್ತೆ ಅನ್ನೋ ರೀತಿಯಂತ ಒಂದು ದುರ್ನಡತೆ ಅನ್ಯ ಧರ್ಮದಲ್ಲಿ ಇವತ್ತೇನು ಕೇಳಿ ಬರ್ತಾ ಇದೆ, ನೋಡ್ತಾ ಇದೀವಿ. ಇಡೀ ರಾಜ್ಯಾದ್ಯಂತ ಈ ರೀತಿಯಂತ ಘಟನೆಗಳು, ಅದು ಶಿವಮೊಗ್ಗದಲ್ಲಿ ದಿನ ಹೆಚ್ಚಾಗ್ತಾ ಇದೆ. ಇತ್ತೀಚೆಗೆ ಮೈನರ್ಸ್, ಆ ಒಂದು ಸಣ್ಣ ವಯಸ್ಸಿನ ಮಕ್ಕಳ ಮನಸ್ಸಲ್ಲಿ ಈ ರೀತಿಯಂತ ವಿಷಬೀಜವನ್ನು ಬಿತ್ತುಕೊಂಡು ಅವ್ರ ಮುಖಾಂತರ ಈ ರೀತಿಯಿಂದ ಕೃತ್ಯ ನಡೀತಾ ಇರೋದು ಸಮಾಜದಲ್ಲಿ ಎಲ್ಲರೂ ಕೂಡ ಗಾಬರಿ ಆಗುತ್ತೆ. ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳ್ತೇನೆ, ರಾಜ್ಯ ಸರ್ಕಾರಕ್ಕೆ ನಿಮ್ಮ ಆಡಳಿತದ ಒಂದು ಪ್ರತಿಫಲ ಈ ರೀತಿಯಂತ ಘಟನೆಗೆ ಕಾರಣ ಆಗ್ತಾ ಇದೆ. ಮತ್ತು ವಿಶೇಷವಾಗಿ ಆ ಸಣ್ಣ ವಯಸ್ಸಿನಲ್ಲಿ ಆ ಮಕ್ಕಳು ಕೂಡ ಗಾಂಜಾ ಸೇವನೆ ಮಾಡಿದ್ರು ಅಂತೇಳಿ ಅಲ್ಲಿ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಒಂದ್ ಕಡೆಗೆ ಈ ರೀತಿಯಂತ ಮಾದಕ ವಸ್ತುಗಳು ಬರುವಂತದ್ದು ತಡಿಬೇಕು. ಮತ್ತೆ ಈಗ CL7 ಕೇರ್ಗೆ ಬಾರ್ 7-8 ಅಟ್ಯಾಚ್ ಬಾತ್ರೂಮ್ಸ್ ಇರುವಂತ ರೂಮ್ಗಳು ಇದ್ಬಿಟ್ರೆ ಸಾಕು, CL7 ಲೈಸೆನ್ಸ್ ಕೊಡ್ತಿದ್ದಾರೆ. ಅವರೇ ಪ್ರವೋಕ್ ಮಾಡ್ತಿದ್ದಾರೆ ಕುಡುಕರನ್ನ.
ಹಾಗಾಗಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಮಾಡ್ತೀವಿ. ಈ ರೀತಿಯಂತ ಘಟನೆಗಳನ್ನ ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಕಣ್ಣೆ ಒಂದು ಹೇಳಿಕೆ ಕೊಟ್ಟರೆ ಆಗಲ್ಲ, ಮತ್ತು ಮಗು ಜೀವಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಪಾಪ ತಂದೆ ಟ್ರ್ಯಾಕ್ಟರ್ ಡ್ರೈವರ್, ಒಂದು ದಲಿತ ಕುಟುಂಬ, ಒಬ್ಬನೇ ಮಗ. ಆ ಕುಟುಂಬದ ಕಥೆ ಏನಾಗ್ಬೋದು? ಸಂತೋಷವಾಗಿ ರಂಗೋಲಿ ಹಾಕೊಂಡು ಮನೆ ಮುಂದೆ ಹಬ್ಬ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಇದು ಸ್ಮಶಾನ ಮೌನ ಆಗಿದೆ ಅಂದ್ರೆ ಸಮಾಜ, ಸರ್ಕಾರದ ನಿಮ್ಮ ಕರ್ತವ್ಯ ಏನು? ಹಾಗೆ ಈ ಸಂದರ್ಭ ನಾವು ಎಲ್ಲರೂ ಕೂಡ ಖಂಡಿಸ್ತೀವಿ. ಮತ್ತೇನೋ ಬಿಡಿ ಕಾಸಿನ ಒಂದು ಪರಿಹಾರ ಅಂತ ನೀವು ಘೋಷಣೆ ಮಾಡಿದಿರಿ, ಆ ಜೀವಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಕಮ್ಮಿ ಅಂದ್ರೂ ಕೂಡ 1 ಕೋಟಿಗಿಂತ ಹೆಚ್ಚಿನ ಒಂದು ಫಿಕ್ಸೆಡ್ ಡೆಪಾಸಿಟ್ ಇಟ್ಟು ಆ ಮಗುವಿನ ಆ ಕುಟುಂಬಕ್ಕೆ ಒಂದು ಜೀವನ ನಡೆಸಕ್ಕೆ ಅನ್ಬೇಕು ಗಮನ ಕೊಡಬೇಕು. ಮತ್ತೆ ಈಗಾಗಲೇ ಇಲ್ಲಿ ಒಂಥರ ಭಯಾನಕವಾದಂತಹ ಒಂದು ವಾತಾವರಣ ಇದೆ. ಆ ವಾತಾವರಣದಿಂದ ನೆಮ್ಮದಿಯಿಂದ ಈ ಭಾಗದಲ್ಲಿ ಓಡಾಡಲಿಕ್ಕೆ, ಯಾಕಂದ್ರೆ ಒಂದು ಕೊಲೆ, ಇನ್ನೊಂದು 2 ದಿನ ಕೆಳಗೆ ನಡೆದಂತ ಏಕಾಏಕಿ ಆ ಮೈನರ್ಸೇ ಅರೆಸ್ಟ್ ಮಾಡಿದ್ದಾರೆ. ಅವ್ರನ್ನ ಬೈಕಲ್ಲಿ ಕುತ್ಕೊಂಡು ಲಾಠಿ ಬೀಸ್ಕೊಂಡು ಓಡಾಡ್ತಿರೋದು, ಈ ರೀತಿಯಂತ ಘಟನೆಗಳು. ಹಾಗಾಗಿ ಸರಿಯಾದ ರೀತಿಯಂತ ಒಂದು ರಕ್ಷಣೆ ಕೊಡಬೇಕು. ಮತ್ತೆ ಇದ್ರ ಹಿಂದೆ ಯಾರಿದ್ದಾರೆ ಏನು ಗಮನ ಕೊಡಬೇಕು. ಮತ್ತೆ ಇವತ್ತಿನೂ ಕೂಡ ಯಾವುದೇ ಒಬ್ಬ ಕಾಂಗ್ರೆಸ್ ಮುಖಂಡನು ಕೂಡ ಬಂದು ಸಾಂತ್ವನ ಹೇಳುವಂತ ಪ್ರಯತ್ನ ಆಗಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಯಾರು ಕೂಡ ಬಂದಿಲ್ಲ. ಮತ್ತೆ ಯಾವುದೇ ಧರ್ಮ ಆಗಲಿ, ಮನುಷ್ಯನಕ್ಕೆ ಮಾನವೀಯ ಧರ್ಮನ ಇಟ್ಕೊಂಡು ಆ ಧರ್ಮದವರು ಕೂಡ ಬಂದು ಈ ಕುಟುಂಬಕ್ಕೆ ಒಂದು ಧೈರ್ಯ ಹೇಳಿ ಹಿಂಗ ನಡೆದು ಹೋಗಿದೆ, ಇದಕ್ಕೆ ಒಂದು ಮನಸ್ಸನ್ನು ತಿಳಿಗೊಳಿಸುವಂತ ಪ್ರಯತ್ನ ಕೂಡ ಮಾಡಬಹುದಿತ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನಾದ್ರೂ ಕೂಡ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ. ಇಲ್ಲ, ದೊಡ್ಡ ರೀತಿಯಲ್ಲಿ ಆಂಧ್ರ ಆ ಕಡೆ ಭಾಗದಿಂದ ನಮ್ಮ ಕರ್ನಾಟಕ, ನಮ್ಮ ಶಿವಮೊಗ್ಗ, ಇವತ್ತು ಇನ್ನೊಂದು ಡ್ರಗ್ ಮಾಫಿಯಾ ಕೇಂದ್ರವನ್ನ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸೀಸ್ ಮಾಡಿದ್ದಾರೆ. 6 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಅಂದ್ರೆ ಇವತ್ತು ಬೇರೆ ಭಾಗದ ಪೊಲೀಸ್ಗಳು ಬಂದು ಇಲ್ಲಿ ಹಿಡಿಯುವಂತ ಒಂದು ದುಸ್ಥಿತಿ ಬಂದಿದೆ ಇವತ್ತು. ಹಾಗಾಗಿ ಹೋಮ್ ಮಿನಿಸ್ಟರ್ ಏನ್ ಮಾಡ್ತಾ ಇದ್ದೀರಿ? ಇವತ್ತು ಮುಖ್ಯಮಂತ್ರಿ ಇದಕ್ಕೆ ಜಾಗಕ್ಕೆ ನೀವು ಟವಲ್ ಹಾಕೊಂಡು ಸಂತೋಷ, ಅದನ್ನ ನಿಮ್ ರಾಜಕಾರಣ ಮಾಡ್ಕೊಳ್ಳಿ. ಆದ್ರೆ ರಾಜ್ಯದ ಒಂದು ರಕ್ಷಣೆ ವಿಚಾರ ಬಂದಾಗ, ಲಾ ಅಂಡ್ ಆರ್ಡರ್ ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಗಮನ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಸರ್. ಬಿಜೆಪಿ ಮುಖಂಡರು ಕೂಡ ಸಾಕಷ್ಟು ಟೈಮ್ ದೂರು ಕೊಟ್ಟರೆ ಸೂಳೆಬೆಲೆಯಲ್ಲಿ ಸಾಕಷ್ಟು ಸಮಸ್ಯೆ ಇದೆ, ಮತ್ತೂರ್ಲ ಹೋಗ್ಲಿಕ್ಕೆ ಕೂಡ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ವಾತಾವರಣ ಸಾಕಷ್ಟು ಬಾರಿ ಇಲ್ಲಿ ಚೆಕ್ ಪೋಸ್ಟ್ ಆಗಬೇಕು ಅಂತ ನಾವು ಪೊಲೀಸಿಗೆ ಒತ್ತಾಯ ಮಾಡ್ತಾನೆ ಇದ್ದೀವಿ. ಹಾಗಾಗಿ ಈ ಭಾಗದಲ್ಲಿ, ಈ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಪರ್ಮನೆಂಟ್ ಆಗಿ ಒಂದು ನಾಟ್ ಚೆಕ್ ಪೋಸ್ಟ್, ಒಂದು ಪೊಲೀಸ್ ಸ್ಟೇಷನ್ ಅನ್ನೇ ಈ ಭಾಗದಲ್ಲಿ ತೆರಿಬೇಕು ಅಂತ ಕೂಡ ನಾವು ಗೃಹ ಇಲಾಖೆ ನಾವು ಒತ್ತಾಯ ಮಾಡ್ತೀವಿ ಸರ್.